ಪರ್ವತರಾಣಿ ಅವರೇ, ಪರ್ವತರಾಣಿ ಅವರೇ, ಪರ್ವತರಾಣಿ ಅವರೇ, ಪರ್ವತರಾಣಿ ಅವರೇ, ಪರ್ವತರಾಣಿ ಅವರೇ, ಪರ್ವತರಾಣಿ ಅವರೇ. ಇವನು ಯಾರು? ಹಿಮಾಲಯದ ಪರ್ವತ. ಪರ್ವತರಾಣಿ ಅವರೇ, ಇಲ್ಲಿ ಯಾರು ಇಲ್ಲ ಅಲ್ವಾ? ನಡೀರಿ ಹೋಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಗಳು. ಒಂದ್ ಸ್ವಲ್ಪ ದಿವಸ ಮುಂಚೆ ಪರ್ವತರಾಣಿ ಅವರು ಒಂದ್ ಹುಡುಗಿ ಔಷಧ ಕೊಟ್ರಂತಲ್ಲ? ಅಂತರ್ ಮಂತರ್ ಜಂತರ್ ಜುಮ್ ಜುಮ್ ತಾನೇ? ಆ ಹುಡುಗಿ ಹೆಸರು ಮಹಾಲಕ್ಷ್ಮಿ ತಾನೇ? ಸ್ವಾಮಿ ತಾವು? ಆ ಪರ್ವತರಾಣಿ ಶಿಷ್ಯ ಚಿದಾನಂದ ಸ್ವಾಮಿ. ಆ ಬಾಲಕಿಗೆ ನನ್ನ ಕೈಯಿಂದಲೇ ಔಷಧಿ ಕೊಟ್ಟೆ. ಬಾಸ್, ಎಲ್ಲ ಅನಾಹುತಕ್ಕೂ ಈ ಬೇಕುಪ್ನ ಮಗನೇ ಕಾರಣ. ಸುಳ್ಳು ಎನ್ಕೌಂಟರ್ ಮಾಡಿ ಸುಟ್ಟಾಕ್ಬಿಡೋಣ. ಕೂಡದು ನೋ ಟೆನ್ಷನ್. ಆ ರೀತಿ ನೀವೇನಾದ್ರೂ ಕೊಂದಾಕಿದ್ರೆ ಮುಂದೆ ನಡೆಯೋ ಆ ಫಾರ್ಮುಲಾ ರಿಯಾಕ್ಷನ್ ಅನಾಹುತ ಏನಾಗುತ್ತೆ ಅಂತ ನಿಮ್ಗೆ ತಿಳಿಯೋದಿಲ್ಲ. ಅನಾಹುತನ? ಹೌದು ಚಿರಂಜೀವಿ. ಅದೇನೆಂದು ಪೇಳು ರವಿಚಂದ್ರ. ಆ ಮಾತೆ ಪರ್ವತರಾಣಿ ಪುರುಷ ಜಾತಿ ದ್ವೇಷದಿಂದ ಒಂದು ಔಷಧಿ ಕಂಡಿಡಿದ್ಲು. ಅದೇ ಅಂತರ್ ಜಂತರ್ ಮಂತರ್ ಜುಮ್ ಜುಮ್. ಆ ಔಷಧಿನ ಕುಡಿದ್ರೆ ಗಂಡು ಹೆಣ್ಣಾಗ್ತಾನೆ, ಹೆಣ್ಣು ಗಂಡಾಗ್ತಾಳೆ. ಅಷ್ಟೇ ಅಲ್ಲ, ಗಂಡು ತನ್ನ ಗಂಡಸತ್ವನೇ ಕಳ್ಕೊಂಡ್ಬಿಡ್ತಾನೆ. ಆದ್ರೆ ನಾನು ಆ ಪರ್ವತರಾಣಿಗೆ ತಿಳಿದೇ ಇದ್ದ ಹಾಗೆ ಗಂಡಸತನಕ್ಕೆ ಯಾವ ತೊಂದರೆನೂ ಆಗ್ಕೂಡ್ದು ಅನ್ನೋ ಉದ್ದೇಶದಿಂದ ಅಂತರ್ ಮಂತರ್ ಜಂತರ್ ಜುಮ್ ಜುಮ್ಗೆ ಜಂತರ್ ಜುಮ್ ಜುಮ್ ಅಂತರ್ ಜುಮ್ ಜುಮ್ನ ಸೇರಿಸ್ಕೊಟ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ನಾನೆಂತ ತಪ್ಪು ಮಾಡಿದ್ದೀನಿ ಅಂತ. ತಪ್ಪ? ಹೌದು ಚಿರಂಜೀವಿ. ಅದೇನೆಂದು ಬೇಗ ಹೇಳು ರವಿಚಂದ್ರ. ಅಂತರ್ ಮಂತರ್ ಜಂತರ್ ಜುಮ್ ಜುಮ್ಗೆ ಅಂತರ್ ಜಮ್ ಜಮ್ ಜಂತರ್ ಜುಮ್ ಜುಮ್ನ ಮಿಕ್ಸ್ ಮಾಡಿಕೊಟ್ಟಿದ್ರಿಂದ 5 ಹಂತದಲ್ಲಿ ಅನಾಹುತ ನಡೆಯುತ್ತೆ. 1ನೇ ಹಂತದಲ್ಲಿ ಗಂಡು ಹೆಣ್ಣಾಗ್ತಾನೆ, ಹೆಣ್ಣು ಗಂಡಾಗ್ತಾಳೆ. 2ನೇ ಹಂತದಲ್ಲಿ ದೊಡ್ಡವರು ಚಿಕ್ಕವರಾಗಿ, ಚಿಕ್ಕವರು ದೊಡ್ಡವರಾಗಿ ವರ್ತಿಸ್ತಾರೆ. 3ನೇ ಹಂತದಲ್ಲಿ ವಾಯ್ಸ್ ಚೇಂಜ್ ಆಗಿ ಅಂಗಾಂಗಗಳೇ ಬದಲಾಗ್ತವೆ. ಅಂದ್ರೆ ಗಂಡಿಗೆ ಹೆಣ್ಣಿನ ಅಂಗಾಂಗಗಳು, ಹೆಣ್ಣಿಗೆ ಗಂಡಿನ ಅಂಗಾಂಗ ಬರುತ್ತೆ. 4ನೇ ಹಂತದಲ್ಲಿ ಹುಚ್ಚರಾಗ್ಬಿಡ್ತಾರೆ. 5ನೇ ಹಂತದಲ್ಲಿ ಸಾಕು ಸಾಕು ಸಾಕು. ಮೊದ್ಲು ಪರ್ವತರಾಣಿನ ಅರ್ಜೆಂಟ್ ಕರ್ಕೊಂಬರ್ರಯ್ಯ. ಅರ್ಜೆಂಟ್ ಕರೆದ್ರೂ ಬರೋದಿಲ್ಲ, ಆರ್ಡಿನರಿ ಆಗಿ ಕರೆದ್ರೂ ಬರೋದಿಲ್ಲ. ಯಾಕೆ ಕಾಲ್ ಮುರಿದೋಗ್ಬಿಟ್ಟಿದ್ಯಾ? ಇಲ್ಲ, ದೇಹನೇ ಹೊರಟೋಗಿದೆ. ಅಂದ್ರೆ ಸತ್ತೋಗ್ಬಿಟ್ಟ? ಇಲ್ಲ, ಬಿನ್ ಲ್ಯಾಡನ್ ನೋಡೋದಕ್ಕೆ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಎಂದೆ. ಬಿನ್ ಲ್ಯಾಡನ್? ಅಮೆರಿಕಾದಲ್ಲಿರೋ ಗಂಡಸರನ್ನೆಲ್ಲ ಹೆಂಗಸರು ಮಾಡೋದಕ್ಕೋಸ್ಕರ ಕರ್ಕೊಂಡಿದ್ದಾನೆ. ಅಯ್ಯೋ, ಈಗ ಏನ್ ಮಾಡೋದು? ಅಲ್ಲಿಗೆ ಹೋಗಿ ಕರ್ಕೊಂಡ್ ಬಿಡೋಣ ಬನ್ನಿ. ಮುಚ್ಕೊಂಡಿರಯ್ಯ. ಯಾಕೆ? ಅಮೆರಿಕದವ್ರಿಗೆ ಬಿನ್ ಲ್ಯಾಡನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಇವನು ನೋಡ್ತಾನಂತೆ. ಏನ್ ಮಾಡೋದೀಗ? ಏನ್ ಮಾಡೋದು? ಅಂತರ್ ಜಂತರ್ ಮಂತರ್ ಜುಮ್ ಜುಮ್ಗೆ ಆಪೋಸಿಟ್ ಅಂತರ್ ಜಂತರ್ ಜಮ್ ಜಮ್ ನ ಕಂಡಿಡಿದು ಔಷಧಿ ಮಾಡಿ ಕುಡಿಸ್ಬೇಕು. ಅದೆಲ್ಲಿಂದ ತರೋದು? ಡೋಂಟ್ ವರಿ, ಐ ಆಮ್ ಹಿಯರ್. 1 ಗಂಟೆ ಟೈಮ್ ಕೊಡಿ, ನಾನ್ ಕಂಡಿಡಿತೀನಿ. ಓನ್ಲಿ 1 ಅವರ್. ಏನ ಓನ್ಲಿ 1 ಅವರ್? ಬೇಗ ಕಂಡಿಡೀರಿ. ಇಷ್ಟು ದಿವಸ ಏನ್ ಮಾಡ್ತಾ ಇದ್ರಿ? ಏನ್ ಹೋತನ ಗಂಟೆ ಬೆಳೆಸ್ತಾ ಇದ್ರಾ? ಆದ್ರೆ ಒಂದು ಪ್ರಾಬ್ಲಮ್ ಇದೆ ಅಂಬರೀಷ. ಅದೇನೆಂದು ಪೇಳು ರವಿಚಂದ್ರ? ಅದು ಆ ಪರ್ವತರಾಣಿ ಕೊಟ್ಟ ಶಾಪ. ಶಾಪ? ಏನ್ ಶಾಪ? ಶಾಪ ಏನಂದ್ರೆ, ನಾನ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಇದಕ್ಕಿದ್ದಕ್ಕೆ ನಿದ್ದೆ ಬಂದ್ಬಿಡುತ್ತೆ. ಅಯ್ಯೋ, ಎಚ್ಚರಿಕೆ ಆಗಲ್ವಾ? ಆಗತ್ತೆ. ಯಾವಾಗ ಎಚ್ಚರಿಕೆ ಆಗತ್ತೆ ಅಂತ ಆ ದೇವ್ರಿಗೆ ಗೊತ್ತು. ಇಲ್ಲಿಟ್ಟ ಜಂತರ್ಗೆ ಏನ್ ಹಾಕ್ಬೇಕು? ಇಲಿಪಾಸಣ ಹಾಕ್ಬೇಕು. ಅಂತರ್ ಬಂತು. ಬನ್ನಿ ಇಲ್ಲಿ. ಯಾಕೆ? ನೀವೆಲ್ಲ ಹೆಂಗಸ್ರು ತಾನೆ? ಹೌದು, ಇಲ್ಲಿರೋರೆಲ್ಲ ಹೆಂಗಸ್ರೆ. ನನ್ನನ್ ಸೆಲ್ಲಲ್ಲಿ ಹಾಕಿರೋದ್ರಿಂದ ದೊಡ್ಡ ಅನಾಹುತನೇ ಕಾದಿದೆ. ಏನು ಅನಾಹುತನ? ಬೀಗ ತೆಗಿರಿ, ಆಮೇಲೆ ಹೇಳ್ತೀನಿ. ನಾನೊಬ್ಬ ಯೋಗಿನಿ ಹತ್ರದಿಂದ ಅಂತರ್ ಮಂತರ್ ಜಂತರ್ ಜುಮ್ ಜುಮ್ ನೀರ್ನ ತಂದು ಕುಡಿಸಿ ಗಂಡಿಗೆ ಹೆಣ್ಣಿನ ಲಕ್ಷಣ, ಹೆಣ್ಣಿಗೆ ಗಂಡಿನ ಲಕ್ಷಣ ಬರೋ ಹಾಗೆ ಮಾಡಿದ್ದೆ. ಆ ರಹಸ್ಯನ ನನ್ನಿಂದ ಮೋಸದಿಂದ ತಿಳ್ಕೊಂಡು ಅದಕ್ಕೆ ವಿರೋಧವಾದ ನೀರ್ನ ತಂದು ಎಲ್ರಿಗೂ ಮೊದ್ಲಿನ ರೂಪ ಬರ್ಸ್ಬೇಕು ಅಂತ ಯೋಗಿನಿ ಹತ್ರ ಹೋಗಿದ್ದಾರೆ ನಮ್ಮೋರು. ಇದನ್ ತಡಿಬೇಕು. ತಡಿಲಿಲ್ಲ ಅಂದ್ರೆ ನಾವೆಲ್ಲ ಮತ್ತೆ ಗಂಡಸರು ಚಾಕ್ರಿ ಮಾಡ್ಕೊಂಡು ಅವ್ರ ಕೈಲಿ ಹೊಡ್ಸ್ಕೊಂಡು ಬಡ್ಸ್ಕೊಂಡು ಬದುಕ್ಬೇಕಾಗತ್ತೆ. ಹೌದಾ? ಇದನ್ನೆಲ್ಲ ಹೇಗ್ ತಡಿಯೋದು? ನಾನ್ ತಡಿತೀನಿ. ಗಂಟೆ ಉದ್ದು ಹೋಗ್ಬಿಡ್ಬೇಕು. ಹೇಳ್ದಾಗ ಮನೆ ಕಟ್ಟೆ ಬಿಟ್ಟಲ್ಲ, ಈಗ ಏನ್ ಮಾಡೋದು? ಏನ್ ಮಾಡೋದು? ಅವನ್ ಮನೆ ಕಟ್ಟಿರ್ಬೇಕಾದ್ರೆ ನಾವ್ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು? ನಾವು ಒಂದು ಅರ್ಧ ಗಂಟೆ ಎಲ್ಲರೂ ಮಲ್ಕೊಂಡ್ಬಿಡಿ. ಪರ್ವತರಾಣಿ ಬಂದ್ಬಿಟ್ಟು ನಿನ್ನ ಹೆಂಗಸ ಮಾಡ್ಬಿಡ್ಲಿ. ಆ ಪರ್ವತರಾಣಿ ಬರೋದೊಳಗಡೆ ಒಂದ್ ಕೆಲಸ ಮಾಡೋಣ, ಇವನ್ ಜೊತೆಗೆ ಆ ಲ್ಯಾಬ್ ಅನ್ನು ಶಿಫ್ಟ್ ಮಾಡ್ಬಿಡೋಣ. ಪರ್ವತರಾಣಿ ಅವರೇ,
ಬಂದಾಗ ಇಲ್ಲಿ ಲ್ಯಾಬ್ ಇತ್ತು. ಈಗ ಖಾಲಿ ಆಗಿದೆ ಅಂದ್ರೆ ಅವ್ರು ಬಂದು ಹೆಂಗಸರಾಗಿರೋ ಗಂಡಸರನ್ನ ಸರಿ ಮಾಡ್ಬೇಕು ಅಂತ ಪರ್ವತರಾಣಿನ ಬಲವಂತದಿಂದ ಕರ್ಕೊಂಡು ಹೋಗಿರ್ಬೇಕು. ಹಾಗೇನಾದ್ರೂ ಮಾಡಿದ್ರೆ ಗಂಟೆ ಉದುರು ಹೋಗುತ್ತೆ. ಈ ನಡಿಯನ್ನು ನಿದ್ದೆ ಮಾಡ್ತಾವನೆ. ನಿನಗೂ ಇವನು ಅಂಟ್ರೋಗ ಹಿಡಿದು ಬಿಡ್ತಾ? ಅಯ್ಯೋ ಯಾಕೆ ಹೇಳ್ತೀರಾ ಬಾಸ್, ಇವನೊಂಥರ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇದ್ದಂಗೆ. ಕೆಲವರಿಗೆ ನುಂಗಿದ್ರೆ ನಿದ್ದೆ ಬರುತ್ತೆ, ನನಗೆ ಇವನ್ನ ನೋಡಿದ್ರೆ ಸಾಕು ನಿದ್ದೆ ಬಂದ್ಬಿಡುತ್ತೆ. ಅಪ್ಪ ಹೇಳೋ ಚಿದಂಬರ ಸ್ವಾಮಿ, ಹೇಳಕ್ಕಿನ್ನು ಟೈಮ್ ಇದೆ ಬಾಸ್, 2 ಸೆಕೆಂಡ್. ನಾನು ಎಲ್ಲಿದ್ದೀನಿ ಇದೆಲ್ಲ ಯಾರು ತಂದವರು? ಅಂತರ್ ಮಂತರ್ ಜಂತರ್ ಜುಂಜು ಸ್ಟೇಜು, ಸೆಕೆಂಡ್ ಸ್ಟೇಜು ನನಗೆ ಬಂದ್ಬಿಟ್ಟಿದೆ. ಒಂದ್ ಗಂಟೆ ಅವನು ಡಿಸ್ಟರ್ಬ್ ಮಾಡೋದು ಬೇಡ. ಜುಮ್ ಬರ್ಬೇಕು. ಜುಮ್ ಬರ್ಬೇಕು ಅಂದ್ರೆ ಅಂತರ್ ಸೇರಿಸ್ಬೇಕು, ಜುಮ್ ಬರ್ಬೇಕು ಅಂದ್ರೆ ಅಂತರ್ ಸೇರಿಸ್ಬೇಕು. ಅದೇ ತಂದಿಲ್ವಲ್ಲ? ತಂದಿಲ್ವಾ? ತಂದಿದ್ದೀರಾ? ನೋಡಿ, ನೀವಿಲ್ಲೇ ಕಾಯ್ತಾ ಇರಿ, ನಾನ್ ಹೋಗಿ ಊರೊಳಗ್ ನೋಡ್ತೀನಿ. ಅವ್ರೇನಾದ್ರೂ ಅಲ್ಲಿದ್ರೆ ತಕ್ಷಣ ನಿಮಗ್ ವಿಷಯ ತಿಳಿಸ್ತೀನಿ. ಓಕೆ? ಆಯ್ತು. ಮತ್ತೆ ಮಲ್ಕೊಂಡ್ಬಿಟ್ನಲ್ಲಪ್ಪ. ಕುಂಭಕರ್ಣ ಅವ್ರಪ್ಪ ಸರ್ ಇವನು. 2 ಗಂಟೆ ಬೇಕು. ಬಚ್ಚ ಅಮಾರ ಹೇಳೋದು ಮನೆ ಮುಂದೆ ಆಟ ಆಡ್ಬಿಡದಂತ ಒಳಗಡೆ ಹೋಗು. ಚೂತಿನಪ್ಪ ಜಾಣ ನೀನು. ಬೇಡ ಬೇಕಾಗಿಲ್ಲ, ಹೋಗು. ಬೇಡ ಊಟ ಮಾಡ್ಬೇಕು. ಬೇಡ ಒಳ್ಳೆ ಹುಡುಗ ಅಲ್ಲ, ಹಂಗೆಲ್ಲ ಹಠ ಮಾಡ್ಬಾರ್ದು. ಲೈಲಾ, ಇದನ್ನ ನಿನಗೋಸ್ಕರ ತಂದಿದ್ದೀನಿ. ಇದನ್ನ ತಗೊಂಡು ಬೇಗ ಒಂದ್ ಕೊಡೆ. ಹೋಗಪ್ಪ, ಅದೆಲ್ಲ ಮದ್ವೆ ಆದ್ಮೇಲೆ. ಹೌದು, ನೀನ್ ಯಾಕೆ ನನ್ನ ಪ್ರೀತಿ ಮಾಡ್ದೆ? ಮೊದಲನೇ ಸತಿ ನಿನ್ನ ನೋಡ್ದಾಗ್ಲೇ ಇಷ್ಟ ಆಯ್ತು, ಅದಕ್ಕೆ ಪ್ರೀತಿ ಮಾಡ್ದೆ. ಅಯ್ಯೋ, ಈ ವಯಸ್ಸಿನಲ್ಲಿ ಲವ್ವಾ? ಅಯ್ಯೋ ಮುಂಡೆವಾ, ಈ ವಯಸ್ಸಿನಲ್ಲಿ ಎಂತದ್ರ ಲವ್? ಹೋಗ್ರ. ನಾನ್ ಹೇಳ್ಬೇಕಾಗಿದ್ದೇನೆ, ನೀನ್ ಹೇಳ್ತಾ ಇದ್ಯಾ. ಹೋಗೆ ಇಲ್ಲಿಂದ. ಏನು ದೊಡ್ಡವ್ರ ಮರ್ಯಾದೆನೇ ಇಲ್ವಾ? ಕೊಡ್ತೀನಿ ನೋಡು. ಏನೋ ನೀನ್ ದೊಡ್ಡವಳ, ನಾವು ದೊಡ್ಡವರು. ಪ್ರೀತಿ ಮಾಡೋ ವಯಸ್ಸು ನಮ್ದು. ಹೀಗೆ ಕದ್ದು ಮುಚ್ಚಿ ನೋಡೋದು ಚಿಕ್ಕವರಲ್ಲ, ಗೊತ್ತಾಯ್ತಾ? ಹೋಗು, ಹೊಡಿತೀನಿ ನೋಡು. ನಾನು ಚಿಕ್ಕವಳ? ಬಾಯಿ ಮುಚ್ಕೊಂಡು ಹೋಗೆ. ಬಾ ಡಾರ್ಲಿಂಗ್, ಮಕ್ಳ ಹತ್ರ ಏನ್ ಮಾತು? ನಿಮ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ. ನಿಮ್ಮ ಅಪ್ಪಂಗ್ ಹೇಳಿ ಮಾಡಿಸ್ತೀನಿ. ಪೋಲಿಗಳ. ಅವರಪ್ಪ ಅಲ್ಲ, ನಿಮ್ಮಪ್ಪಂಗ್ ಹೇಳಿದ್ರೆ ಏನ್ ಪ್ರಯೋಜನ ಇಲ್ಲ. ಇನ್ಯಾರ ಅಪ್ಪನ ಹತ್ರ ಹೇಳಿ? ಅವರಪ್ಪ ನಿಮ್ಮಪ್ಪ ಇದ್ರೆ ತಾನೇ ಹೇಳೋದಕ್ಕೆ. ಎಲ್ಲಿ ಹೋದ್ರು? ಹೊರಟೋದ್ರು. ಅಪ್ಪ ಹೊರಟೋದ್ರ? ಯಾಕೆ ಪಡ್ಕೊಂಡೆ ಸುಮ್ನಿರು. ಅವರೇನು ಮೇಲಕ್ ಹೋಗ್ಲಿಲ್ಲ. ಅವರಪ್ಪ ನಿಮ್ಮಪ್ಪ ಅಂಗಿ ಚಡ್ಡಿ ಹಾಕೊಂಡು ಸ್ಲೇಟು ಬಳಪ ಹಿಡ್ಕೊಂಡು ಈ ಕಲಿಯೋದಕ್ಕೆ ಎಲಿಮೆಂಟರಿ ಸ್ಕೂಲಿಗೆ ಹೋಗಿದ್ದಾರೆ. ಎಲಿಮೆಂಟರಿ ಸ್ಕೂಲ್ಗ? ಈ ವಯಸ್ಸಿನಲ್ಲಿ ಎಂತದ್ ಸ್ಕೂಲು? ಬಾ ತೋರಿಸ್ತೀನಿ, ನೀ ಕಣ್ಣಾರೆ ನೋಡುವಂತೆ. ಕ್ಲಾಸ್ ರೂಮಲ್ಲಿ ಗಲಾಟೆ ಮಾಡ್ತೀರಾ? ಸಾಯಂಕಾಲದವರೆಗೂ ಹಿಂಗೆ ಕೂತ್ಕೊಳ್ಳಿ. ಕಾಲ್ ನೋಯುತ್ತೆ. ನಿಮ್ಗೇನ್ ಸ್ಪೆಷಲ್? ಕುದ ಆಗಲ್ಲ ಸರ್, ಚಡ್ಡಿ ಟೈಟ್ ಆದ್ರೆ ಬರ್ತಾಯಿದೆ ಸರ್. ಹರ್ದೋದ್ರೆ ಪೋಸ್ಟ್ ಆಫೀಸ್ ಎಲ್ಲ ಕಾಣಿಸುತ್ತೆ ಸರ್. ಮೇಷ್ಟ್ರೆ, ಇವನೊಂದು ಸುಟ್ಟು ಎಳಿತಾನೆ ಮೇಷ್ಟ್ರೆ. ಯಾಕೆ ಹೇಳಿ?